Hello guys, good morning. Welcome to a new video actually ಇದು. ಸೊ ಸೀನ್ಸ್ ಏನು ಐ ಮೀನ್ ಹಂಪಿದು ಸೀನ್ಸ್ ಏನಾಯಿತು, ಆಮೇಲೆ ವೀಡಿಯೋಸ್ ಅದ್ರದ್ದೇನು ಸೀನ್ಸ್ ಆಯಿತು ಅಂತ ಪ್ರೀವಿಯಸ್ ವೀಡಿಯೋದಲ್ಲಿ ಹೇಳಿದ್ದೀನಿ. ನೀವು ಹಂಪಿ ರೈಡ್ ವೀಡಿಯೋದಲ್ಲಿ ನೋಡಿದರೆ ಇಲ್ಲ ಪ್ರೀವಿಯಸ್ ವೀಡಿಯೋಸಲ್ಲಿ ನೋಡಿದರೆ ತುಂಬ ಹೇಳಿದ್ದೀನಿ ನಿಮಗೆ. ಐ ಮೀನ್ ತುಂಬ ಸಲ ನಾನು ನಮ್ಮಮ್ಮ ಬೈತಾರೆ, ನಮ್ಮಮ್ಮ ಹೇಳ್ತಾರೆ, ಈ ಥರ ಎಲ್ಲ ಹೇಳ್ತಾ ಇರ್ತೀನಿ ಅವಾಗ. ಸೊ ನೀವು ಕೇಳ್ಬೋದು, ಏನಕ್ಕೆ ಗುರು ಯಾವಾಗಲೂ ನಿಮ್ಮಮ್ಮ ಬೈತಾರೆ, ನಿಮ್ಮಮ್ಮ ಹೇಳ್ತಾರೆ, ನಿಮ್ಮಮ್ಮ ಹಂಗೆ ಮಾಡು ಅಂತಾರೆ, ಹಿಂಗೆ ಮಾಡು ಅಂತಾರೆ ಅಂತ. ಸೊ ಬೇಸಿಕಲಿ ಬಂದು ಗೈಸ್, ನಾನು ಅಟ್ಯಾಚ್ ಆಗಿರೋದು ಬಂದು ಇಬ್ರಿಗೆ. ಒಂದು ಬಂದು ನಮ್ಮಮ್ಮಗೆ, ಇನ್ನೊಂದು ಬಂದು ನನ್ನ ಗಾಡಿಗೆ. ಸೊ ನಾನು ಗಾಡಿನ ಏನಕ್ಕೆ ಎಮೋಷನ್ ಅಂತ ಕರಿತೀನಿ ಅಂದರೆ, ಸಿನ್ಸ್ ಹ್ಯಾವ್ ನೋ ಫ್ರೆಂಡ್ಸ್, ನಿಮಗೆ ಗೊತ್ತಿರೋ ಹಾಗೆ ನಾನು ಎಲ್ಲ ಲಿಂಕ್ಸ್ನೂ ಕಟ್ ಮಾಡ್ಕೊಂಡಿದ್ದೀನಿ. ಕರೆಕ್ಟು, ತಪ್ಪು ನನ್ನಿಂದನೇ ಆಗಿರುತ್ತೆ. ಸೊ ನಿಮ್ಗೆ ಹೇಳಿರ್ತೀನಿ ಆ್ಯಕ್ಚುಲಿ ಹಿಂದಿನ ವೀಡಿಯೋಗಳಲ್ಲಿ, ಹಂಪಿ ರೈಡ್ ಮುಗಿಸ್ಕೊಂಡು ಬರಬೇಕಾದ್ರೆ ಫ್ರೆಂಡ್ಸ್ ಬಗ್ಗೆ ಹೇಳಿರ್ತೀನಿ. ಸೊ ಆ ಥರ ಗೈಸ್, ನನಗೆ ನನ್ನವರು ಅಂತ ಇರೋದು ಅಂದರೆ ನನ್ನ ಎಮೋಷನ್ ಹೊರಗಡೆ ಹಾಕೋದು ಒಂದು ನಮ್ಮಮ್ಮನ ಜೊತೆ, ಇನ್ನೊಂದು ಬಂದು ಗಾಡಿ ಜೊತೆ. ಕೆಲವೊಂದು ವಿಷಯಗಳನ್ನ ಆ್ಯಸ್ ಎ ಹ್ಯೂಮನ್ ಬೀಯಿಂಗ್ ಮಾತಾಡೋಕ್ಕಾಗಲ್ಲ. ಈಗ ನನಗೆ ಅದೇ ನಿಮ್ಗೆ ಹೇಳಿದ್ನಲ್ಲ ಆವಾಗಲೇ, ಏನಾದ್ರು ಅಂದ್ಕೊಂಡ್ಬಿಡ್ತಾರೆ, ಬೇಜಾರು ಮಾಡ್ಕೊಂಡ್ಬಿಡ್ತಾರೆ ಆ ಥರ. ಫಾರ್ ಎಕ್ಸಾಂಪಲ್, ನಾನು ನನಗಿರೋ ನೋವು, ನನಗಿರೋ ಇದನ್ನು ನಮ್ಮ ಅಮ್ಮನ ಹತ್ರ ಹೇಳಿ ಅವ್ರಿಗೆ ಬೇಜಾರು ಮಾಡೋದು ಹೆಂಗಿದೆ. ಅದಕ್ಕೆ ಮಿಷಿನ್ ಬರೀ ಗಾಡಿನ ಮಿಷಿನ್ ಅನ್ನೋದು. ನನ್ನ ಎಮೋಷನ್ ಏನೇ ಇರಲಿ ಗೈಸ್, ಖುಷಿ, ದುಃಖ, ನೋವು, ನಲಿವು ಏನೇ ಇರಲಿ, ಗಾಡಿ ರಿಯಾಕ್ಟ್ ಮಾಡಲ್ವೇ, ಬೇಜಾರಾಗಲ್ಲ. ಸೊ ಅದಕ್ಕೋಸ್ಕರ ಗಾಡಿನ ನನ್ನ ಸೋಲ್ ಅಂತ ಕರೆಯೋದು. ಸೊ ನಾನು ಏನೇ ಮಾತಾಡಿದ್ರು ಅದು ನನಗೇನೆ ಅಷ್ಟೇ. ನಾನು ಪರ್ಸ್ನಲಾಗಿ ಮಾತಾಡ್ಕೊಳ್ಳೋದು ನನ್ನ ಗಾಡಿ ಹತ್ರ ಮಾತ್ರ. ಸೊ ಇವಾಗ ಯಾರು ಇಲ್ಲದೆ ಹೋದ್ರೇ ಸರಿ, ದೊಡ್ಡವರು ಡಿಫ್ರೆನ್ಷಿಯೇಟ್ ಮಾಡ್ತಾರೆ ಅಲೋನು ಮತ್ತು ಲೋನ್ಲಿನೆಸ್ನ. ಅದು ಆ್ಯಕ್ಚುಲಿ ನಿಜ. ಲೋನ್ಲಿನೆಸ್ ಅಂದರೆ ಒಬ್ಬರೇ ಬೇಜಾರಾಗೋದು. ಅಂದರೆ ಹೆಂಗೆ ಹೇಳ್ತಿರೋ ಅದನ್ನ, ಲೋನ್ಲಿನೆಸ್ ಅಂದರೆ ಏನೋ ಕಳ್ಕೊಂಬಿಟ್ಟೆ ಗುರು ಅನ್ನೋ ಥರ ಫೀಲ್ ಆಗುತ್ತೆ ಅವಾಗ. ಅಲೋನ್ ಅಂದರೆ ಈಗ ನಾನು ಇದ್ದೀನಲ್ಲ ಆ ಥರ. ಸೊ ಐ ಆಮ್ ಎಂಜಾಯಿಂಗ್ ಮೈ ಸೆಲ್ಫ್. ನನಗೆ ಇನ್ನೊಬ್ಬರು ಇರ್ತಾರ ಜೊತೇಲಿ ಇರಲ್ವ ಮ್ಯಾಟ್ರೇ ಆಗಲ್ಲ ಇವಾಗ. ಸೊ ಸಿಚುವೇಶನ್ಗಳೆಲ್ಲ ಆಗಿ ಹಿಂಗೆ ಬದಲಾಗ್ಬಿಟ್ಟಿದ್ದೀನಿ. ಸೊ ಆ್ಯಕ್ಚುಲಿ ಚೆನ್ನಾಗಿದೆ ಗೈಸ್. ಆ್ಯಕ್ಚುಲಿ ಅಲೋನಾಗಿರಬೇಕು. ನಮ್ಮನ್ನು ನಾವು ಅರ್ಥ ಮಾಡ್ಕೊತೀವಿ ಸ್ವಲ್ಪ ಏನೇನಂತ. ನಾನು ನಿಮಗೆ ಅವಾಗವಾಗ ಹೇಳ್ತೀನಿ ನನ್ನ ಬಗ್ಗೆ, ನಾನು ಕೆಲವೊಂದು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀನಿ ಅಂತ. ಸೊ ಫಸ್ಟು ನಾವು ಇನ್ನೊಬ್ಬರ ಬಗ್ಗೆ ಅರ್ಥ ಮಾಡ್ಕೊಬೇಕು ಅಂದರೆ ಫಸ್ಟು ನಮ್ಮ ಬಗ್ಗೆ ನಾವು ಅರ್ಥ ಮಾಡ್ಕೊಂಡಿರ್ಬೇಕು. ನಾನು ಥಿಂಕ್ ಮಾಡೋದು ಹಂಗೇನೆ ಗೈಸ್. ಇನ್ನೊಬ್ಬರ ಬಗ್ಗೆ, ಈಗ ಫಾರ್ ಎಕ್ಸಾಂಪಲ್ ಒಬ್ಬ ವ್ಯಕ್ತಿಗೆ ಯಾವುದೋ ಒಂದು ಸಿಚುವೇಶನ್ ನಡೀತೈತೆ ಅಂದರೆ, ಆ ಸಿಚುವೇಶನ್ ನಡೆದ್ರೆ ನನಗೆ ಹೆಂಗಿರುತ್ತೆ ಅನ್ನೋದನ್ನೇ ನಾನು ಯೋಚನೆ ಮಾಡೋದು ಫಸ್ಟು. ಅದಾದಮೇಲೆ ಸರಿನೋ ತಪ್ಪು ಅಂತ ಹೇಳೋಕ್ಕೆ ಟ್ರೈ ಮಾಡ್ತೀನಿ. ಸೊ ಹಂಗಾಗಿ ಐ ಆಮ್ ಟೈಮ್ ಶ್ಯೂರ್ ನನ್ನಿಂದನೂ ಕೆಲವೊಂದು ತಪ್ಪುಗಳಾಗಿರುತ್ತೆ. ಯಾಕಂದರೆ ನಾನು ಮಾತಾಡೋ ವೇ, ಆಮೇಲೆ ಒಂದೊಂದು ಸರಿ ಡೈರೆಕ್ಟಾಗಿ ಮಾತಾಡ್ಬಿಡ್ತೀನಿ ಗುರು, ನನಗೆ ಗೊತ್ತೇ ಆಗಲ್ಲ. ಬಟ್ ಏನು ಹೇಳಿ ಗೈಸ್, ಒಂಥರ ಸಾಕಾಗಿದೆ ನಾನಿರೋ ಲೈಫು. ಹೌದು, ಅರ್ಧ ಊರು ಬಾಗ್ಲಾಗಿದ್ರು
ಅಂದರೆ ಅರ್ಧೂರು ಬಾಗ್ಲಾಗಿದೆ ಅಂದರೆ ನಾನೇನು ಅಷ್ಟೊಂದು ಕೆಟ್ಟೋಗ್ಬಿಟ್ಟಿಲ್ಲ, ಓಕೆನಾ. ಅಂದರೆ ನನ್ನ ಫೈನಾನ್ಷಿಯಲು ಅಷ್ಟೊಂದೇನು ಪ್ರಾಬ್ಲಮ್ ಏನಿಲ್ಲ, ಮ್ಯಾನೇಜಬಲ್ ಇದೆ. ಸೊ ಅದೇ ಇರುತ್ತಲ್ಲ ಗೈಸ್, ಏನೋ ಕಮಿಟ್ಮೆಂಟ್ಸ್ಗಳು, ಅದ್ರ ಜೊತೆ ನಮ್ಮ ಆಸೆಗಳು. ಸೊ ನಾನು ಫಸ್ಟು ಎಲ್ಲರ ಥರನೂ ಏನಂತಾರೆ ಕೂಡಿಕ್ಕೆ ಮುಂದಕ್ಕೆ ನೋಡ್ಕೊಳ್ಳೋಣ ಹಂಗೆ ಹಿಂಗೆ ಅಂತ ಇತ್ತು. ಬಟ್ ಇವಾಗ ದಿನಾಗಲೂ ಬದುಕಬೇಕು ಅಂತ ಅನಿಸ್ಬಿಟ್ಟಿದೆ ಗೈಸ್. ದಿನಾಗಲೂ ಬದುಕಬೇಕು ಅಂದರೆ ನೋಡಿ, ಈಗ ನಾಳೆ ಇರ್ತೀವೋ ಇರಲ್ವೋ ಯಾರಿಗೂ ಗೊತ್ತು ಗೈಸ್. ಎಷ್ಟೊಂದು ಜನ ಎಷ್ಟೊಂದು ಸಿಚುವೇಶನ್ ಕೇಳ್ತಿರ್ತೀವಿ, ನೆನ್ನೆ ಚೆನ್ನಾಗಿರ್ತಾರೆ, ಇವತ್ತು ಆಗಲಿ ಇರೋಲ್ಲ ನಮ್ಮ ಜೊತೆ, ಆ ಥರ ಆಗ್ಬಿಡುತ್ತೆ. ಸೊ ಎಂಜಾಯ್ ಎವರಿ ಮೂಮೆಂಟ್. ಆವಾಗಲೇ ಲೈಫಲ್ಲಿ ಗುರು ಸರಿ ನಾನು ಏನೋ ಮಾಡಿದ್ದೆ, ಒಂದು ಸ್ವಲ್ಪ ತೃಪ್ತಿಯಿಂದನಾದ್ರು ಹೋಗ್ಬೋದು ಅವಾಗ. ಸೊ ಏನು ಮಾಡ್ದೇನೆ ಮುಂದಕ್ಕೆ ಮಾಡೋಣ ಅಂತ ತಳ್ಕೊಂಡು ಹೋಗಿ ಆಗುತ್ತೋ ಇಲ್ವೋ, ಹೆಂಗೆ ಪ್ರಿಡಿಕ್ಟ್ ಮಾಡ್ತೀರಾ ನಾಳೆ ನೀವು? ನಾಳೆ ಇದನ್ನೇ ಹೆಂಗೆ ಪ್ರಿಡಿಕ್ಟ್ ಮಾಡೋಕ್ಕಾಗುತ್ತೆ ಅಲ್ವಾ? ಆಗಲ್ಲ. ಸೊ ಹಂಗಾಗಿ ಪ್ರತಿ ಕ್ಷಣನೂ ಜೀವಿಸ್ತಾ ಇರಬೇಕು ಗೈಸ್. ಬಟ್ ಈ ಮೆಂಟಾಲಿಟಿ ನಮ್ಗೆ ಅಷ್ಟೇ ಇರೋದು ಗೈಸ್. ಅಂದರೆ ಗೊತ್ತಿಲ್ಲ, ಅದೇ ಹೇಳಿಲ್ವಾ ಬೈಕರ್ಸ್ಗಳೆಲ್ಲ ಸೈಕೋಗಳು ಅಂತ, ನನ್ನ ಸೇರಿಸಿ. ಅಂದರೆ ಸೈಕೋಗಳು ಅಂದರೆ ಬೇರೆ ಅರ್ಥದಲ್ಲಿ ತಗೊಂಡ್ಬಿಡಿ ಗೈಸ್. ನಾವೊಂಥರ ಹುಷಾನ್ ಮಕ್ಳು ಥರ, ನಮ್ಗೆ ಅನಿಸಿದ್ದನ್ನೇ ನಾವು ಮಾಡೋದು ಮೋಸ್ಟ್ ಆಫ್ ದ ಟೈಮ್. ಬೈಕ್ ರೆಡ್ ಪ್ಲ್ಯಾನ್ ಮಾಡ್ತೀವಿ, ಅನಿಸ್ತಾ ಹೋಗ್ತಾ ಇರಬೇಕು, ಆ ಥರ. ನಮಗೆ ಆ ಥರ ಈ ಥರ ಅಂತ ಏನು ಸೆಕೆಂಡ್ ಥಾಟೇ ಇರೋಲ್ಲ ಮೋಸ್ಟ್ ಆಫ್ ದ ಟೈಮಲ್ಲಿ ಹೇಳ್ತಾರೆ ನಾನು. ಬಟ್ ಸ್ಟಿಲ್ ವಿ ಹ್ಯಾವ್ ಸಮ್ ರಿಸ್ಟ್ರಿಕ್ಷನ್ಸ್, ಓಕೆ. ನಮಗೂ ಸುಮಾರು ಫ್ಯಾಮಿಲಿ ಸೈಡ್ ನೋಡಬೇಕು, ಈ ಕಡೆ ಪ್ರೊಫೆಷನಲ್ ಸೈಡ್ ನೋಡಬೇಕು, ಆಮೇಲೆ ನಮ್ಮ ಸೈಡ್ ನೋಡ್ಕೊತಾ ಇರಬೇಕು. ನಮ್ಮ ಸೈಡ್ ನೋಡ್ಕೊಬೇಕಾದ್ರೆ ಟೈಮ್ ಇದ್ದಾಗ ರೈಡ್ಗಳು ಮಾಡ್ತಾ ಇರಬೇಕು. ಅವಾಗವಾಗ ನಮಗೆ ಹೆವಿ ಸ್ಟ್ರೆಸ್ ಆಯಿತು ಗುರು ಅಂದಾಗ, ಪ್ರೊಫೆಷನಲ್ಲಿ ಬ್ರೇಕ್ ಬೇಕು ಅಂದಾಗ ಎಲ್ಲರೂ ಒಂದು ಟ್ರಿಪ್ ಹಾಕ್ಕೊಂಡು ಬರಬೇಕು. ರಿಫ್ರೆಶ್ಮೆಂಟ್ ಅಂತೂ ಖಂಡಿತ ಗೈಸ್. ನಾನು ನಿಮ್ಗೆ ಹೇಳ್ತಾ ಇದ್ದೆ ಅನಿಸುತ್ತೆ ಪ್ರೀವಿಯಸ್ ವೀಡಿಯೋಸಲ್ಲಿ, 6 ಮಂತ್ಸಿಂದ ಯಾವುದೂ ಟ್ರಿಪ್ಗೆ ಹೋಗಿಲ್ಲ ನಾನು. ಫುಲ್ಲು ಪ್ರೊಫೆಷನಲ್ ವರ್ಕಿಂದ ಸ್ಟ್ರೆಸ್ ಆಗಿಬಿಟ್ಟಿದ್ದೆ ನಾನು. ಸ್ಟ್ರೆಸ್ ಅಂದ್ರೆ ಏನಿಲ್ಲ ಗೈಸ್, ಅಲ್ಲಿ ಪ್ರೆಷರ್ ಕೊಡ್ತಾರಲ್ವಾ, ವರ್ಕಲ್ಲಿ ಪ್ರೆಷರ್ ಇರೋಲ್ಲ ಗೈಸ್. ನಾನು ಕೆಲಸ ಮಾಡ್ತೀನಲ್ಲ, ಆ ಕೆಲಸದಲ್ಲಿ ಪ್ರೆಷರ್ ಇರೋಲ್ಲ. ಈ ಸುತ್ತ ಮ್ಯಾನೇಜರ್ಗಳದ್ದು, ಆಮೇಲೆ ಟೀಮ್ದು. ಸೊ ಇಂಟರ್ನಲ್ ಇಶ್ಯೂ ಅಷ್ಟೇ. ಪ್ರೆಷರ್ ಅಂದರೆ ನಾವು ಕೆಲಸ ಮಾಡೋದ್ರಲ್ಲಿ ಪ್ರೆಷರ್ ಆಗೋಲ್ಲ, ಕೆಲಸ ಮಾಡೋ ಎನ್ವೈರ್ನಮೆಂಟ್ ಇರುತ್ತಲ್ಲ ಅಲ್ಲಿ ಪ್ರೆಷರು. ಸೊ ಹಂಗಾಗಿ ಆ ಪ್ರೆಷರನ್ನ ಹೋಗಿಸ್ಕೊಬೇಕಂದ್ರೆ ಒಂದು ಸ್ವಲ್ಪ ನಮಗೆ ಅಂತ ಸ್ಪೇಸ್ ಕೊಡ್ಕೊಳ್ಬೇಕು, ಸ್ವಲ್ಪ ದೂರ ಇರಬೇಕು. ಹೇಳ್ತಾರಲ್ವ, ನಾನು ಅದನ್ನೇ ಮಾಡೋದು ಗೈಸ್ ಎನಿ ಟೈಮು. ನನಗೆ ಏನೋ ಸಿಚುವೇಶನ್ ವರ್ಸ್ಟಾಗಿದೆ, ನಾನೇನು ಮಾಡಬೇಕು ಅಂತ ಥಿಂಕ್ ಮಾಡಬೇಕಾದ್ರೆ ನಾನು ಸ್ಪೇಸ್ ತೊಗೊಂಡ್ಬಿಡ್ತೀನಿ. ನಾನು ಮಾತಾಡಲ್ಲ ಆ ಟೈಮು, ತುಂಬ ಸೈಲೆಂಟ್ ಆಗಿಬಿಡ್ತೀನಿ. ನಾನು ಯೋಚನೆ ಮಾಡಬೇಕಲ್ವಾ ಏನಿದು ಅಂತ. ಹಂಗೆ ಇದು ಹಂಗೇ ಏನೋ ಸ್ಪೇಸ್ ತೊಗೊಬೇಕು ಪ್ರೆಷರ್ ಇದ್ದಾಗ. ಆಮೇಲೆ ಸರಿ ಹೋಗ್ತೀರಾ, ಟೈಮ್ ಕೊಡಬೇಕು ಅಂತಾರಲ್ಲ, ಆ ಟೈಮು ಟ್ರಿಪ್ಗೆ ಮತ್ತು ನಮಗೆ ನಾವು ಸ್ಪೇಸ್ ಕೊಡ್ಕೊಂಡ್ರೆ ಸ್ವಲ್ಪ ಬೇಗ ಬರುತ್ತೆ ಅಷ್ಟೇ ಆ ಟೈಮು. ಇಲ್ಲ ಟೈಮ್ ಬರುತ್ತೆ, ನೀವು ಹೋಗಿಲ್ಲ ಅಂದ್ರೂ ಆ ಟೈಮ್ ಬರುತ್ತೆ. ಟೈಮ್ ಈಲ್ಸ್ ಎವ್ರಿಥಿಂಗ್ ಅಂತಾರಲ್ವಾ, ನಿಜ. ಹೋಗ್ದೇವರು ಟೈಮ್ ಬರುತ್ತೆ, ಆ ಟೈಮೇ ಇಲ್ಲಿ ಮಾಡುತ್ತೆ ನಿಮ್ಮನ್ನ. ಬಟ್ ನಾವೇನಕ್ಕೆ ಅಂದರೆ ಅಷ್ಟೊಂದು ಹೋಗಕ್ಕೆ ಆಗ್ತಾಯಿರಲ್ಲ ನಮಗೆ, ಆ ಟೈಮ್ ಬರೋಗಂಟ ಕಾಯೋಕ್ಕೂ ಆಗ್ತಾಯಿರಲ್ಲ. ಸೊ ಹಂಗಾಗಿ ಮೈಂಡ್ಸೆಟ್ ಚೇಂಜ್ ಆಗಬೇಕು ಅಂದರೆ ಸ್ವಲ್ಪ ಸ್ಪೇಸ್ ಕೊಡ್ಕೊಂಡು ನಾವು ಮಾಡ್ತಾಯಿರಬೇಕು. ಹಂಗಾಗಿ ನಮ್ಮ ಮತ್ತು ನನ್ನ ಬೈಕೇನೆ ಗೈಸ್ ನನಗೀಗ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ಸ್. ಇವೆರಡರಲ್ಲಿ ಒಂದಿಲ್ಲ ಅಂದ್ರೂ ಐ ಆಮ್ ಡ್ಯಾಮ್ ಶ್ಯೂರ್ ನೋ ಬಡಿ ಕ್ಯಾನ್ ಕಂಟ್ರೋಲ್ ಮೀ. ನಾನು ಹೇಳ್ಬಿಡ್ತಾ ಇದ್ದೀನಿ ನೋಡಿ, ನೋ ಬಡಿ ಕ್ಯಾನ್ ಕಂಟ್ರೋಲ್ ಮೀ. ನನಗೆ ನನ್ನ ಬಗ್ಗೆ ಚೂರು ಗೊತ್ತಿರೋದಕ್ಕೆ ಈ ಸ್ಟೇಟ್ಮೆಂಟ್ ಕೊಡ್ತಾ ಇರೋದು. ಸೀನ್ಸ್ ಅವೆರಡರಲ್ಲಿ ಒಂದಿಲ್ಲ ಅಂದರೆ ಸೀನೇ ಇಲ್ಲ ಗೈಸ್. ಐ ಆಮ್ ಔಟ್ ಆಫ್ ಕಂಟ್ರೋಲ್. ನೀವೇನಾರು ಅಂದ್ಕೊಳ್ಳಿ, ಇವನೇನು ಗುರು ಈ ಥರ ಮಾತಾಡ್ತಾನೆ ಹಂಗೆ ಹಿಂಗೆ ಅಂತ. ಅವು ಎಂಥವರೇ ಇರಲಿ, ಬಂದು ಎಂಥದೇ ಹೇಳಿ,
ಕೇಳಲ್ಲ ನಾನು ಆ ಟೈಮಲ್ಲೆಲ್ಲ ಕೇಳೋ ಸೀನೇ ಇಲ್ಲ ಅಂದ್ಕೊಂಬಿಡಿ. ನಾನು ಕೇಳೋದೇ ಇಲ್ಲ. ನನಗೆ ಗೊತ್ತು ನಾನೇನಂತ ಕೇಳಿ ಹೇಳ್ತೀನಿ. ನಾನು ಯಾರ ಮಾತು ಕೇಳಲ್ಲ. ಅದಕ್ಕೆ ಹೇಳ್ತಾ ಇರೋದು, ಇವೆರಡರಲ್ಲಿ ಒಂದು ಲೂಸ್ ಕಳ್ಕೊಬಾರ್ದು ನಾನು. ಅಕಸ್ಮಾತ್ ಆಯಿತು ಅಂದರೆ ಗೈಸ್, ನನ್ನ ಲೈಫ್ ಟರ್ನಿಂಗ್ ಪಾಯಿಂಟ್ ಅನ್ಕೊಬಿಡಿ ಅದು. ನನ್ನ ಕಂಟ್ರೋಲ್ ಇರೋಲ್ಲ ಒಂದು. ನೆಕ್ಸ್ಟು ನಾನೇನಾಗ್ತೀನಿ ಅನ್ನೋದು ಇನ್ನೊಬ್ರು ಕಂಟ್ರೋಲ್ ಇರೋಲ್ಲ. ಆ ಥರ ಆಗ್ಬಿಡುತ್ತೆ ಆಗ. ಲೈಫ್ ಪೂರ್ತಿ ಚೇಂಜ್ ಆಗಿಬಿಡುತ್ತೆ ಅವಾಗ. ಸೊ ಅದಕ್ಕೆ ಭಯ ಆಗುತ್ತೆ ಗುರು ಒಂದು ಟೈಮು. ಎಲ್ಲಿ ನಮ್ಮ ಮತ್ತು ಗಾಡೀಲಿ ಒಂದು ಇದಾಗ್ಬಿಡುತ್ತೆ, ನನ್ನಿಂದ ದೂರ ಆಗ್ಬಿಡುತ್ತೆ ಅಂತ. ಯಪ್ಪ ಅದೇ ಭಯದಲ್ಲಿ ಯಾವಾಗಲೂ ಇರ್ತೀನಿ ನಾನು ಅದಕ್ಕೆ ಆಫೀಸಿಂದ ಮನೆಗೆ ಬೆಂಗಳೂರಿಂದ ಮಂಡ್ಯಕ್ಕೆ ಓಡಾಡಬೇಕಾಗಿತ್ತ ನನಗೆ ಬೇರೆಯವ್ರದ್ದು ಗೊತ್ತಿಲ್ಲ ಗೈಸ್. ನಾನು ನಮ್ಮ ಮನೇಲೇ ಇರಬೇಕು. ಮನೆ ಈಸ್ ಮೈ ಫ್ರೀಡಮ್ ಗೈಸ್. ಫ್ರೀಡಮ್ ಅಂದ್ರೆ ಏನಿಲ್ಲ ಗೈಸ್, ಅದೇನು ಗೊತ್ತಾ, ಅದು ನಾವಾಗಿರ್ಬೋದು ಮನೇಲಿ. ಏನು ಹೇಳ್ತೀರಾ, ಕೋಪ ಬಂದರು ಮನೇಲೇ ಇದು ಮಾಡೋದು, ಖುಷಿ ಬಂದರು ಮನೇಲೇ ಇದು ಮಾಡೋದು. ಸೊ ಹಾಗಾಗಿ ಮನೆಯೇ ಈಗ. ನಾನು ಮನೆ ಬಿಟ್ಟು ಎಲ್ಲಿಗೂ ಹೋಗಲ್ಲ ಗೈಸ್. ಫಸ್ಟ್ ಆಫ್ ಆಲ್ ನಾನು ಟ್ರಿಪ್ಪಿಗೆ ಮಾತ್ರ ಅಷ್ಟೇ ಬೇರೆ ಕಡೆ ಹೋಗೋದು, ಮನೆ ಬಿಟ್ಟು ಎಲ್ಲಿಗೂ ಹೋಗಲ್ಲ. ನೋಡೋಣ ಬನ್ನಿ, ಲೈಫ್ ಹೆಂಗೆ ಪ್ರಿಡಿಕ್ಟ್ ಮಾಡೋದು ಅಂತ ಗೊತ್ತಿಲ್ಲ. ಎಲ್ಲದಕ್ಕೂ ರೆಡಿಯಾಗಿರಬೇಕು ನಾನು. ಸೊ ನೋಡೋಣ ಮುಂದೆ ನನ್ನ ಲೈಫ್ ಹೆಂಗೆ ಹೋಗುತ್ತೆ ಅಂತ. ಬಟ್ ನನಗೆ ಏನಾದ್ರು ಪ್ರೆಷರ್ ಬರಲಿ ಗೈಸ್, ಏನೇ ಪ್ರೆಷರ್ ಬರಲಿ, ಎಂಥದೇ ಪ್ರೆಷರ್ ಬರಲಿ, ಐ ಆಮ್ ರೆಡಿ ಟು ಫೇಸ್ ಇಟ್. ಓಕೆ, ನಾನು ಎಲ್ಲನೂ ಫೇಸ್ ಮಾಡ್ತೀನಿ. ಬಟ್ ಅದೇ ನಿಮ್ಗೆ ಹೇಳ್ದಂಗೆ ಇದು ಎರಡು ವಿಷಯದಲ್ಲಿ, ನಮ್ಮ ವಿಷಯದಲ್ಲಿ, ನನ್ನ ಗಾಡಿ ವಿಷಯದಲ್ಲಿ ಡೈವರ್ಟ್ ಆಗೇ ಆಗ್ತೀನಿ. ಸೊ ಬನ್ನಿ, ನಾನು ಹಂಗೆಲ್ಲ ಆಗೋಕ್ಕೆ ಅವಕಾಶ ಇಲ್ಲ ಅನಿಸುತ್ತೆ.